ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮ್ಯೂಸಿಕ್ ಮೈಲಾರಿ ಉತ್ತರ ಕರ್ನಾಟಕದ ಜನಪದ ಹಾಡುಗಳ ಗಾಯಕ. ಒಳ್ಳೆ ಹೆಸರು ಮಾಡ್ತಿದ್ದಂಥ ಯುವಕ. ಆದರೆ ಅತ್ಯಾಚಾರ ಕೇಸ್ನಲ್ಲಿ ಸಿಲುಕಿ ತಲೆಮರೆಸಿಕೊಂಡಿದ್ದವನು ಇದೀಗ ಕೊನೆಗೂ ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದಾನೆ. ಭರ್ಜರಿ ಹಾಡು ಹಾಡ್ತಿರೋ ಈತ ಮೈಲಾರಿ ಅಲಿಯಾಸ್ ಯೂಟ್ಯೂಬ್ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲಾರಿ ಉತ್ತರ ಕರ್ನಾಟಕ ಭಾಗದ ಜನಪದ ಗಾಯಕ. ಆದ್ರೀಗ ಪೋಕ್ಸೋ ಕೇಸ್ನಲ್ಲಿ ಈ ಮೈಲಾರಿ ಜೈಲು ಪಾಲಾಗಿದ್ದಾನೆ. ಅಪ್ರಾಪ್ತೆ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣ, ಸಿನಿ ಸ್ಟೈಲ್ನಲ್ಲಿ ಚೇಸ್, ಮ್ಯೂಸಿಕ್ ಮೈಲಾರಿ ಅರೆಸ್ಟ್. ಹೌದು, ಅಪ್ರಾಪ್ತೆ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾನೆ ಅಂತ ಆರೋಪ ಮೈಲಾರಿ ವಿರುದ್ಧ ಕೇಳಿ ಬಂದಿತ್ತು. ಪೋಕ್ಸೋ ಕೇಸ್ ದಾಖಲಾಗ್ತಿದ್ದಂತೆಯೇ ಮ್ಯೂಸಿಕ್ ಮೈಲಾರಿ ನಾಪತ್ತೆಯಾಗಿದ್ದ. ಆದರೆ ನಿನ್ನೆ ನಸುಕಿನ ಜಾವ ಬಾಗಲಕೋಟೆಯ ಮಹಾಲಿಂಗಪುರ ಪೊಲೀಸರು ವಿಜಯಪುರದ ತಿಕೋಟ ಬಳಿ ಅರೆಸ್ಟ್ ಮಾಡಿದ್ದಾರೆ. ನ್ಯಾಯಾಲಯ ಮೈಲಾರಿಯನ್ನ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಆದರೆ ತನ್ನ ವಿರುದ್ಧ ಷಡ್ಯಂತ್ರ ರೂಪಿಸಿದ್ದು ಕಾನೂನು ಹೋರಾಟದಲ್ಲಿ ಗೆಲ್ತೇನೆ ಅಂತ ಮೈಲಾರಿ ಹೇಳಿದ್ದಾನೆ. ಇದ್ರ ಬಗ್ಗೆ ಆಲ್ರೆಡಿ ನಾನು ಸ್ಟೇಟ್ಮೆಂಟ್ ಕೊಟ್ಟಿನಿ ರೀ. ಇನ್ನೂ ಒಂದು ಸರಿ ಕೊಡ್ಬೇಕಂದ್ರೆ ಇದರೊಳಗೆ ಎಷ್ಟೋ ಮಂದಿ ಕೈವಾಡದ ಸ್ಕ್ಯಾಮ್ ಅದ. ಆಲ್ರೆಡಿ ನಿಮಗೆ ಗೊತ್ತು, ಟ್ರೆಂಡಿಂಗ್ ಸ್ಟಾರು ಮ್ಯೂಸಿಕ್ ಮೇಲಾರಿ ಹೆಸರು ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಬಂದೀವಿ, ಎಷ್ಟು ಸ್ಟ್ರಗಲ್ ಮಾಡಿ ಬಡತನದಾಗಿದ್ದ ಬಂದೀವಿ, ನನಗೆ ಗೊತ್ತು. ಮಾಡ್ಯಾರ ಸರ್, ಇಲ್ಲರಿ ಕಾನೂನು ಅದ, ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ. ಇದು ಒಂದು ಎರಡು ಅಲ್ಲ ಸರ್, ಸುಮಾರು ಸರಿ ಸ್ಟ್ರಗಲ್ ಆಗ್ಯಾವು. ಬಟ್ ಹೇಳ್ಕೊಂಡಿಲ್ಲ, ಹೇಳ್ಕೊಂಡ್ರೆ ನಮ್ಮ ಇದಾಗುತ್ತೆ. ಕಾನೂನು ಅದ ಸರ್, ಕಾನೂನಾತ್ಮಕವಾಗಿ ನಾನು ಹೋರಾಟ ಮಾಡ್ಕೋತೀನಿ. ಬೆಳಗಾವಿ ಜಿಲ್ಲೆ ಹಳ್ಳಿಗೆಯ ಮೈಲಾರಿಯ ಆರ್ಕೆಸ್ಟ್ರಾದಲ್ಲಿ ಅಪ್ರಾಪ್ತೆ ಡ್ಯಾನ್ಸ್ ಮಾಡಲು ಬಂದಿದ್ಲು. ಕಾರ್ಯಕ್ರಮದ ನಂತರ ಆಕೆ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪ ಕೇಳಿ ಬಂದಿತ್ತು. ಮೊದಲು ಗೋಕಾಕ್ ಠಾಣೆಯಲ್ಲಿ ಮೈಲಾರಿ ಸೇರಿ 7 ಜನರ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿತ್ತು. ನಂತರ ಡಿಸೆಂಬರ್ 15ರಂದು ಮಹಾಲಿಂಗಪುರ ಠಾಣೆಗೆ ಕೇಸ್ ವರ್ಗಾವಣೆಯಾಗಿತ್ತು. ಮೈಲಾರಿ ಈ ಹಿಂದೆಯೂ ಅತಿರೇಕದ ವರ್ತನೆ ತೋರಿದ್ದು ಕಲಾವಿದರು ಆತನ ಬಗ್ಗೆ ಆಕ್ಷೇಪ ಎತ್ತಿದ್ರು. ಈಗ ಹಂಗಾಗಿಲ್ಲ, ಅದು ಫಸ್ಟಿಗೆ ಭಕ್ತಿಗೀತೆ ಇಲ್ಲ, ಏನಿಲ್ಲ, ಜಾನಪದ ಚಾಲೋ. ಅದು ಯಾವ ರೀತಿ ಕನ್ನಡ ರಕ್ಷಣಾ ವೇದಿಕೆಯದ ನಮ್ಮ ಶಾಲ್ ಹಾಕ್ಕೊಂಡು ಅಶ್ಲೀಲವಾಗಿ ಮಾತಾಡೋದು, ಆಮೇಲೆ ರೈತರ ಹಸಿರು ಶಾಲ್ ಹಾಕ್ಕೊಂಡು ಅಶ್ಲೀಲವಾಗಿ ಹೆಣ್ಮಕ್ಳಿಗೆ ಬೈಯೋದು. ಎಷ್ಟರ ಮಟ್ಟಿಗೆ ಇದು ನಮ್ಮ ಶಾಲೆಗೆ ಮರ್ಯಾದೆ ಕೊಡ್ತಾರೆ ಇವರು. ಸದ್ಯ ಮೈಲಾರಿ ಜೈಲು ಪಾಲಾಗಿದ್ದಾನೆ. ಇನ್ನೂ 6 ಆರೋಪಿಗಳು ತಪ್ಪಿಸಿಕೊಂಡಿದ್ದು ಪೊಲೀಸರು ಬಲೆ ಬೀಸಿದ್ದಾರೆ. ರವಿ ಮೂಕಿ, TV9 ಬಾಗಲಕೋಟೆ.